ನಿಮ್ಮೊಂದಿಗೆ ಇರುವುದು ಹಣದ ಹಣತೆಯಲ್ಲ, ಕಷ್ಟದಲ್ಲಿದ್ದವರಿಗೆ ನೆರವಾಗುವ ಗುಣದ ದೀಪದಲ್ಲಿ ಎಂಬಂತೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಸಂಸ್ಥೆಯು 9ನೇ ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಸೇವೆಯೇ ನಮ್ಮ ಧರ್ಮ, ಮಾನವೀಯತೆಯೇ ನಮ್ಮ ಗುರಿ, ಸಮಾಜ ಸೇವೆಯ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಳೆದ 9 ವರ್ಷಗಳಿಂದ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ನಿಮ್ಮ ಸಂಸ್ಥೆಯು ಈ ವಿಶೇಷ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹಾಗೂ ನಮ್ಮ ಸಂಸ್ಥೆಯ ಮುಗ್ಧ ಮಕ್ಕಳಿಗೆ ಮಧ್ಯಾಹ್ನದ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರಯುಕ್ತ 10ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನೆರೆದಿರುವಂತಹ ಎಲ್ಲಾ ಗಣ್ಯರಿಗೂ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಹಾಗೂ ಸೇರಿರುವ ಎಲ್ಲರಿಗೂ ನಮಿಸುತ್ತಾ, ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕೆಂದರೆ ದೇವರ ಪ್ರಾರ್ಥನೆ ಅತ್ಯಗತ್ಯ. ವಿಘ್ನಗಳು ಎದುರಾಗಬಾರದೆಂದರೆ ಮೊದಲು ನೆನಪಾಗುವುದೇ ನಮ್ಮ ಗಣನಾಯಕ. ಇದೀಗ ವಿಘ್ನ ನಿವಾರಕ ಲಂಬೋದರನನ್ನು ಹಾಡಿನ ಮೂಲಕ ಸ್ತುತಿಸಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಹಾಡಲು ಬರುತ್ತಿದ್ದರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿಯರು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ಗುರುವಾಗಿ ಗುರಿ ತೋರೋ ಬಲವಾಗಿ ಬರೀನು ಎಂದೆಂದು ಕರುನಾಡು ಕಾವಂದು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಇದರ 10ನೇ ವರ್ಷದ ಸಂಭ್ರಮ. ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇದರ ಅಧ್ಯಕ್ಷರು ಹಾಗೆ ಸ್ಥಾಪಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಪೂಜಾರಿ ಬಿಸಿ ರೋಡ್ ಇವರಿಗೆ ಹಾಗೆ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಚಂದ್ರಶೇಖರ್ ಪೂಜಾರಿ ಅವರು ಈ ಸಂಸ್ಥೆಯ ಪ್ರಾರಂಭದಿಂದಲೂ ನಮಗೆ ಪರಿಚಯ. ಬಹುಶಃ ಈ ಶಾಲೆ ಆರಂಭ ಆಗಿ 1 ವರ್ಷದಲ್ಲೇ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಆರಂಭ ಆಗಿದೆ. ಈ ಸಂಸ್ಥೆ ಪ್ರಾರಂಭ ಆದ ವರ್ಷಗಳಲ್ಲೇ ನಮ್ಮೊಂದಿಗೆ ಬಹಳಷ್ಟು ಈ ಸಂಸ್ಥೆಯ ಜೊತೆಯಲ್ಲಿ ಬಾಂಧವ್ಯವನ್ನ ಇರಿಸಿಕೊಂಡು ದೇವರ ಮಕ್ಕಳನ್ನ ಪ್ರೋತ್ಸಾಹಿಸುತ್ತಾ ಬಂದಿರುವಂತಹ ಒಂದು ಶ್ರೇಷ್ಠವಾದ ಸಂಸ್ಥೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಅಂತ ಹೇಳಿಕ್ಕೆ ಬಹಳಷ್ಟು ನಮಗೆ ಹೆಮ್ಮೆ ಎನಿಸ್ತದೆ. ನಾವು ಅಂಬೇಗಾಲ್ ಇರ್ತಿದ್ದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ ಅವರು ನಮ್ಮ ಜೊತೆ ಸದಾ ಕಾಂಟ್ಯಾಕ್ಟ್ ನಲ್ಲಿ ಇದ್ದುಕೊಂಡು, ಅಕ್ಕ ಈ ಶಾಲೆ ಮಕ್ಕಳಿಗೆ ಏನಾಗಬೇಕು, ನಮ್ಮಿಂದ ಆಗುವಂತಹ ಸಹಕಾರವನ್ನ ನಮ್ಮ ತಂಡದವರು ನಾವೆಲ್ಲರೂ ಕೊಡ್ತೇವೆ ಅಂತ ಹೇಳಿ ಈ ಸಂಸ್ಥೆಯನ್ನ ಬೆಳೆಸಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಚಂದ್ರಶೇಖರ್ ಪೂಜಾರಿ ಅವರು ಕೂಡ ಓರ್ವರು ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಶ್ರೀಯುತ ಚಂದ್ರಶೇಖರ್ ಪೂಜಾರಿ ಅವರಿಗೆ ಮತ್ತೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ವಿಜೇತ ಶಾಲೆಯ ದೇವರ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಾವೆಲ್ಲರೂ ಸದಾ ತಮಗೆಲ್ಲರೂ ಋಣಿಗಳಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ಸಾವಿರಾರು ಕುಟುಂಬಗಳಿಗೆ, ಅಶಕ್ತ ಕುಟುಂಬಗಳಿಗೆ ಶಕ್ತಿಯನ್ನ ತುಂಬುವಂತಹ ಒಂದು ತಂಡ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇದರ 10ನೇ ವರ್ಷದ ಸಂಭ್ರಮವನ್ನ ಇವತ್ತು ವಿಜೇತ ಶಾಲೆಯ ದೇವರ ಮಕ್ಕಳ ದೇಗುಲದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ನಮ್ಮೆಲ್ಲ ದೇವರ ಮಕ್ಕಳಿಗೆ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ 10 ವರ್ಷಗಳಿಂದ ಇವರ ತಂಡದ ಸದಸ್ಯರು ಎಲ್ಲರೂ ಬಂದು ಎಷ್ಟು ದಿನಗಳಲ್ಲಿ ಹಲವಾರು ಬಾರಿ ನಮ್ಮ ಮಕ್ಕಳಿಗೆ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಒಂದು ಪುಣ್ಯದ ಫಲ ಖಂಡಿತವಾಗಿಯೂ ನಮ್ಗೆಲ್ಲರಿಗೂ ಲಭಿಸ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚಂದ್ರಶೇಖರ್ ಪೂಜಾರಿ ಅವರು ಇಲ್ಲಿ ವಿದೇಶದಲ್ಲಿದ್ದಾರೆ, ಅವರನ್ನ ಬಹಳಷ್ಟು ನೆನಪಿಸಿಕೊಳ್ತೇವೆ. ಹಾಗೆ ಅವರ ತಂಡದ ಉಪಾಧ್ಯಕ್ಷರು, ಪುಣ್ಯಭೂಮಿ ತುಳುನಾಡು ಸೇವಾ ಫೌಂಡೇಶನ್ ಇದರ ಉಪಾಧ್ಯಕ್ಷರು ಶ್ರೀಯುತ ಶಿವಕುಮಾರ್ ಮರಕೂರು ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶಿವಕುಮಾರ್ ಮರಕೂರು ಅವರು ಕೂಡ ಈ ಶಾಲೆಗೆ ತಮ್ಮದೇ ಆದ ರೀತಿಯಲ್ಲಿ ವೈಯಕ್ತಿಕ ಸಹಕಾರವನ್ನ ಕೂಡ ನೀಡಿದ್ದಾರೆ. ಅದೆಲ್ಲ
ಕಷ್ಟದಲ್ಲಿರುವಂತಹ ಜನರಿಗೆ ಸಹಾಯವನ್ನು ಮಾಡುವುದೇ ಇವರೊಂದು ಮುಖ್ಯ ಧ್ಯೇಯ ಆಗಿದೆ. ಆ ಮೂಲಕವಾಗಿ ಪುಣ್ಯಭೂಮಿಯು ಹಲವಾರು ಸರ್ಕಾರಿ ಶಾಲೆಗಳಿಗೆ ಗೌರವ ಶಿಕ್ಷಕಿಯರನ್ನು ನೇಮಕದ ಆ ಒಂದು ಸಂಬಳವನ್ನು ಕೊಡುವುದು, ತಿಂಗಳ ಸಂಬಳ, ಯಾರು ಅತೀ ಬಡತನದಲ್ಲಿದ್ದವರಿಗೆ ಆಹಾರದ ಕಿಟ್ಗಳನ್ನು ಒದಗಿಸುವುದು, ಅಂದ್ರೆ ತಿಂಗಳ ಖರ್ಚಿಸಬೇಕಾಗಿರುವಂತದ್ದು, ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಹಾಸ್ಪಿಟಲ್ ನಲ್ಲಿ ಇದ್ರೆ ಅವರಿಗೆ ಬೇಕಾದಂತಹ ಸ್ವಲ್ಪ ಮಟ್ಟದ ಸಹಾಯವನ್ನಾದರೂ ಕೊಡುವುದು, ಹೀಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಈ ಒಂದು ಟ್ರಸ್ಟ್ ಮಾಡ್ತಾ ಬಂದಿದೆ. ಮಕ್ಕಳಿಗೆ ಹೇಳ್ತಾರೆ ದೇವರ ಮಕ್ಕಳಂತ, ಯಾಕಂದ್ರೆ ಅವರಲ್ಲಿ ಯಾವುದೇ ಕಪಟವಿಲ್ಲ, ಸ್ವಾರ್ಥವಿಲ್ಲ. ಮತ್ತೆ ಇನ್ನೊಂದು ನಾನು ಕೇಳಿದಲ್ಲಿ ಶಿಕ್ಷಕರೊಬ್ಬರು ಅನಾರೋಗ್ಯದಲ್ಲಿದ್ದಾರೆ. ಇಂಥ ಮಕ್ಕಳ ಪ್ರಾರ್ಥನೆ ಅವರ ಜೊತೆ ಇರುವಾಗ ಅವರಿಗೆ ಏನು ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ನಾನು ಆದಷ್ಟು ಬೇಗ ಗುಣಮುಖರಾಗಿ ಅವರು ಈ ಶಾಲೆಗೆ ವಾಪಸ್ ಬನ್ನಿ ಅಂತ ನಮ್ಮ ತಂಡದ ಪರವಾಗಿ, ಇಲ್ಲಿರುವ ಎಲ್ಲ ವೇದಿಕೆಯಾಗಿ ಗಣ್ಯರ ಪರವಾಗಿ ಎಲ್ಲರ ಪರವಾಗಿ ಬೇಡಿಕೆ. ಹಾಗೂ ವಿಶೇಷವಾಗಿ ಈ ತುಳುನಾಡ ಫೌಂಡೇಶನ್ ಇವರಿಗೆ ಶುಭ ಕೋರುತ್ತೇನೆ. ಅವರು ಮಾಡುವ ಕಾರ್ಯಗಳು ಇನ್ನಷ್ಟು ಮುಂದಕ್ಕೆ ಸಮಾಜದಲ್ಲಿ ಅನೇಕ ಅವರಲ್ಲಿ ಆಸಕ್ತರು ಬರುವಾಗ ಅವರಿಗೆ ಕೈ ಚಾಚುವ ಕೈಗಳಾಗಲಿ, ಮತ್ತೆಲ್ಲ ತಂಡದ ಪದಾಧಿಕಾರಿಗಳು ಸದಸ್ಯರು ಅವರ ಜೊತೆ ಸೇರಿ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಲು ಆ ದೇವರು ಅವರಿಗೆ ಅನುಗ್ರಹವನ್ನು ಕೊಡಲಿ. ಈ ಶಾಲೆಗೂ ಸಂಸ್ಥಾಪಕರಿಗೂ ಮತ್ತೆ ಈ ಶಾಲೆಯ ಎಲ್ಲ ಶಿಕ್ಷಕ ರಕ್ಷದ ಮಕ್ಕಳಿಗೂ ದೇವರು ಸದಾ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.